ಫ್ರೆಂಡ್ಸ್, ಇವತ್ತು ಜಗಳ ಆಗೋವಾಗ ಅವ್ರ ಅಕ್ಕ ಇದ್ರಲ್ಲಿ ಮೆಸೇಜ್ ಮಾಡಿದ್ದಾಳೆ, ತೇಜ ಅಂದ್ಬಿಟ್ಟು. ಅವಳೇ ಬಟ್ಟೆ ಕೊಟ್ಟಿರೋದು ನೋಡಿ ಫ್ರೆಂಡ್ಸ್. ಇದರಲ್ಲಿ ಇದೆ ಅವ್ರ ಅಕ್ಕನೇ ಎಲ್ಲ ಹಾಳು ಮಾಡ್ತಾ ಇರೋದು. ಇವಾಗ ಫಸ್ಟು ಅವಳು ಖುಷ್ಮಾ ಇದ್ಲು, ಇವಾಗ ಅವ್ರ ಅಕ್ಕ. ಏನು ಮಾತಾಡ್ತೀನಿ ನೀನು? ಮಾತಾಡ್ಕೋ. ಇವಾಗ ಹೋಯ್ತಾ ಇದೆಯಲ್ಲ, ಹತ್ರ ಹೋಯ್ತಾ ಇದೆಯಲ್ಲ, ಹೋಗು. ಅಯ್ಯೋ, ನಾನು ನಿನ್ನ ನೋಡೋಕ್ಕೆ ಬರೋಲ್ಲ, ಹೋಗಿ ನಿನ್ನ ಅಕ್ಕ ಕೂಡ ನಾನು ನೋಡಿಸ್ಬೇಡ, ಹೋಗಿ ಅಲ್ಲಿ. ಹತ್ರ ಹೋಯ್ತಾ ಇದೆಯಲ್ಲ, ಹೋಗು. ಯಾರ್ಯಾರು ಫೋನಲ್ಲಿ ಏನೇನು ಚಾಟ್ ಮಾಡಿ ಎಲ್ಲ ಗೊತ್ತಾಗುತ್ತೆ ಈ ಫೋನಲ್ಲಿ ನೋಡಿ. ಎಲ್ಲಿ ಹೋಯ್ತಾಳೆ ಅಂತ ಗೊತ್ತಿಲ್ಲ, ಹೋಯ್ತಾಳೆ ರೂಟ್ ಸುತ್ತಕ್ಕೆ. ಹೋಗ್ಲಿ, ಯಾರನ್ನ ಫ್ರೆಂಡ್ಸ್ ಇವಳಿಗೆ ಕರ್ಕೊಂಡು ಮಜಾ ಮಾಡಿ ಫ್ರೆಂಡ್ಸ್. ಗೊತ್ತಿರೋದು ಇದೇನೋ ಫೋನ್ ಅಲ್ಲಿ ಇಟ್ಕೊಳ್ಳೋದು, ವಿಡಿಯೋಗಳು ಮಾಡ್ಕೊಳ್ಳೋದು, ಏನು ಎಕ್ಟಿಂಗ್ ಟಾರ್ಚರ್ ಕೊಡೋದು, ಹೋಗಿ ನ್ಯೂಸ್ಗಳಲ್ಲಿ ಕೂತ್ಕೊಳ್ಳೋದು, ಕೈ ಕಾಲಲ್ಲಿ ಇಟ್ಕೊಂಡು ನಾಟಕಗಳು ಮಾಡ್ಕೊಂಡು ಕರ್ಕೊ ಬರೋದು, ಬರೀ ಇದೆ ನೀನು ಗೊತ್ತಿರೋದು. ನಾನ್ ಟಾರ್ಚರ್ ಕೊಡ್ತಾ ಇದೀನಾ, ನೀನ್ ಕೊಡ್ತಾ ಇದೀಯಾ? ಮಾತಿಗೆ ನಾಲ್ಗೆ ಬಿಗಿ ಇರ್ಬೇಕು, ಮಾತಿಗೆ. ಮನೆ ಬಿಟ್ಟು ಹೋಗಕ್ಕೂ ಬಿಡಲ್ಲ ಇವನು, ಇಲ್ಲಿ ಸಾಯಕ್ಕೂ ಬಿಡಲ್ಲ ನಮ್ಮನ್ನ. ಬಾಯ್ ಮಾ. ನಾನ್ ಬರೋಣ, ನೀನ್ ಹೋಗೆ. ನಾನು ಹಿಂದೆ ಬರ್ತಲ್ಲ, ನಾನು ಹಿಂದೆ ಬರ್ತಾ ಇಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ. ನಡೆಯಮ್ಮ, ನೀನು ಹೋಯ್ತಾ ಇದೀಯ ಅಂತ. ಏನಿಲ್ಲ, ನಡಿ. ನಾನು ಬರಲ್ಲ, ಹೋಗು. ಗೊತ್ತು, ಹೋಗು. ಸರಿ, ಆಯ್ತು, ಹೋಗಿ. ನಾನೆಲ್ಲಾದ್ರೂ ಹೋಗಿ ಸಾಯ್ತೀನಿ, ನಿನ್ಗೇನು? ಬಾ, ಈ ಕಡೆ ಬಾ. ಇನ್ನು ಬೆಳಗ್ಗೆಯಿಂದ ಮರ್ಯಾದೆ ತೆಗ್ದಿದ್ದಾಯ್ತು, ಇನ್ನು ಎಷ್ಟು ಮರ್ಯಾದೆ ತೆಗಿಬೇಕು ನನ್ನ 3 ತಾಸು ಮರ್ಯಾದೆ ಮಾಡ್ಬಿಟ್ಟಿದ್ಯಾ ಏನು? ಮಾಡಿರೋ ಒಂದು ತಪ್ಪಿಗೆ ಸಿಕ್ಕಿದ್ದವ್ರಿಗೆಲ್ಲ ಕೊಟ್ಕೊಂಡಿದ್ದಾಯ್ತು, ಆಯ್ತಾ? ಇನ್ನು ಬೆಳಗ್ಗೆಯಿಂದ ಮರ್ಯಾದೆ ತೆಗೆದ್ಬಿಟ್ಟಿದ್ದೆ, ಇನ್ನು ಎಷ್ಟೊಂದು ಮಳೆ ಬಂದಿದೆ. ನಾನು ಬರ್ತದಕ್ಕೆ ಬಿಡಿ, ನಾ ಸಾಯೋದಕ್ಕೆ ಬಿಡು, ಯಾಕೆ ಇಷ್ಟು ಹಿಂಸೆ ಕೊಡ್ತಿದ್ಯಾ? ಓಕೆ, ಡನ್. ನಾನು ಏನು ಮಾತಾಡಿಲ್ಲಮ್ಮ ನಿನ್ಗೆ. ಬರಲ್ಲ, ನಾನು ನಿನ್ನಿಂದ ಬರೋದೇ ಇಲ್ಲ. ಹೇಳು ನೋಡಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಮಸ್ಕಾರ. ಗಾಂಡು ನನ್ನ ಹೆಂಡತಿ ಅಂದ್ಬಿಟ್ಟು ನಾನು ಕರ್ಕೊಂಡೆ ನನ್ನ ಮಕ್ಕಳಿಗೋಸ್ಕರ ಜೀವನ ಮಾಡೋಣ ಅಂತ. ಅವಳು ಜೀವನ ಮಾಡಕ್ ರೆಡಿ ಇಲ್ಲ ಫ್ರೆಂಡ್ಸ್. ನನ್ನ ಮಕ್ಕಳನ್ನ ನನ್ನ ಅನಾದಿ ಮಾಡ್ಬಿಟ್ಟು ಹೋಗ್ಬಿಟ್ಲು. ಹೆಂಡತಿ ಬಿಟ್ಟಿದ್ದಕ್ಕೆಲ್ಲ ಸಾಯ್ಬೇಕು ಅನ್ನಂಗಿದ್ದಿದ್ರೆ ನಮ್ ಸಾಯ ಬರೋದು ಇಷ್ಟೊತ್ತು 3ನೇ ವರ್ಷ ತಿಥಿ ಆಗ್ಬೇಕಾಗಿತ್ತು. ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ನಾನು ಬಯಸ್ತೆ. ಅವಳು ನನ್ನ ಹೆಂಡತಿ ಬೇಡ, ನನಗೆ ಅವನೇ ಬೇಕು ಅಂತ ಹೋಗ್ತಾಳೆ ಫ್ರೆಂಡ್ಸ್. ನಾನು ಅವಳು ತಂಟೆಗೆ ಹೋಗಲ್ಲ, ನನ್ನ ತಂಟೆಗೆ ಅವಳಂತೂ ಬರೋದು ಬೇಡ ಫ್ರೆಂಡ್ಸ್. ನಿನಗೆಲ್ಲ ನಿನ್ನಂತರ ನಿನಗೇನು ಒಂದ್ ಹೆಸರು ನನಗೆ ಗೊತ್ತಾಗ್ತಿಲ್ಲ. ಕಿಡ್ನಿ ಕೊಡ್ತೀನಿ ಅಂತ ಹೇಳಿದೆ ನನ್ನೇ, ಅರ್ಥ ಆಯ್ತಾ? ನನ್ನ ಮಿಸ್ಸಸ್ ಹೋದ್ಮೇಲೆ ನನ್ನ ಕಿಡ್ನಿ ಕೊಡಲ್ಲ ಇನ್ಮೇಲೆ ನಾನು. ಫ್ಲಾಶ್ ಬ್ಯಾಕ್. ಎಲ್ಲಾದ್ರೂ ಕರೀರಿ ಫ್ರೆಂಡ್ಸ್, ಬಂದು ಒಂದು ಕಿಡ್ನಿ ಕೊಡ್ತೀನಿ, ತುಂಬಾ ಕಷ್ಟದಲ್ಲಿ ಇದೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅವನೇ ಹೇಳಿದ ನಾನು ಕರ್ಕೊಳಲ್ಲ ಇನ್ನೊಂದ್ಸಲಿ ಅಂತ ಹೇಳಿದಾನೆ. ಬುದ್ಧಿ ಇಲ್ಲ ಫ್ರೆಂಡ್ಸ್, ಹೋದ್ರೆ ಹೋಗ್ಲಿ. ನೀನೊಂದ್ ಕೆಲಸ ಮಾಡ, ಯಾವ್ದಾದ್ರು ಒಳ್ಳೆ ಡಾಕ್ಟರ್ಗೆ ನಿನ್ ತಲೆಯನ್ನು ತೋರ್ಸು. ದಯವಿಟ್ಟು ಯಾರು ಟ್ರೋಲ್ ಮಾಡಬೇಡಿ, ಇದ್ರಿಗೆ ಹೇಳ್ತಾ ಇದೀನಿ, ಸಂಸ್ಬಿಡಿ. ನನಗೆ ಅದಲ್ಲ ಕಣೋ ಚಿಂತೆ ಮಗ, ಸುಮ್ನೆ ಗುಣಿ ವೇಸ್ಟ್ ಆಗೋಯ್ತಲ್ಲ, ಏನ್ ಮಾಡೋದು? ಮಲ್ಕೊಂಬಿಡು, ಎದೆ ಮೇಲೆ ಮಣ್ಣಾಕ್ತೀನಿ. ಯಾಕೆ ಬಂದ್ಬಿಡು. End of flashback. ಬಂದ್ಬಿಡೋದಿಲ್ಲ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಕಿಡ್ನಿ ಕೊಡ್ತೀನಿ ಅಂತ ಹೇಳಿದೆ ನನ್ನೇ, ಅರ್ಥ ಆಯ್ತಾ? ನನ್ನ ಮಿಸ್ಸಸ್ ಹೋದ್ಮೇಲೆ ನನ್ನ ಕಿಡ್ನಿ ಕೊಡಲ್ಲ ಇನ್ಮೇಲೆ ನಾನು. ಅಯ್ಯೋ ಬೋಸುಡಿಕೆ, ನಿನ್ ತಿಕ್ಕಂಗೆ ಖಾರ ಪುಡಿ ಹಾಕಿ ರಾಡ್ ಹಾಕ್ಬಿಡ್ತೀನಿ. ನಿನ್ನೆ ಕೊಡ್ತೀನಿ ಅನ್ನೋದಕ್ಕೆ 60 ರೂಪಾಯಿ ಕೆಜಿ ಹಂಗೆ ಡೀಲ್ ಮಾಡಿದೀನಿ. ಇವಾಗ ನೀನ್ ಬೀಜ ಕೊಡ್ಲ ಅವರಿಗೆ? ಕಿಡ್ನಿ ಕೊಡ್ತಾ ಇದೀನಿ, ಕಿಡ್ನಿ ಕೊಡಲ್ಲ ಇನ್ಮೇಲೆ ನಾನು. ನಿನ್ನ ಅಕ್ಕನ್ ಕೂರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ? ಮಿಸ್ಸಸ್ ಹೋಗಿದಂತೂ ನಿಜ, ನಾನು ಅವನ ಜೊತೆಲೆ ಹೋಗ್ತೀನಿ ಅಂತ. ಆದ್ರೆ ನನ್ನ ಸಾಯಿಸ್ತೀನಿ. ಸಂತೂಗ್ ಹೇಳಿ ಸಾಯಂಕಾಲ ಒಳಗೆ ನೀನ್ ಮರ್ಡರ್ ಮಾಡಿಸ್ತೀನಿ, ನನ್ಗೆ ಗೊತ್ತು. ಮಂಗ್ದೂಲ್ ಮಂಜ, ನಮ್ಮನ್ನೇನ್ ಹುಚ್ಚಿನ ಮಕ್ಳು ಅನ್ಕೊಂಡಿದ್ಯಾ? ಮರ್ಡರ್ ಮಾಡ್ತಾರಂತೆ. ಇರೋ ಮ್ಯಾಟ್ರ್ ಮಾತಾಡಲ್ಲ, ಕರೀಡ್ಲಿ. ಗಂಡೆ ಅಂತ ಜಗಳ ಬಂದೇ ಬರುತ್ತೆ, ಹೋಗ್ಬೇಡ ಅಂತ ಹೇಳಿದ್ರು, ಹೋಗ್ಬಿಟ್ಲಾ? ನಮ್ಮನ್ ಹೋಗೋದು ನಿನ್ ತಿಕ್ಕೆ 4 ಬರಕ್ ಹೋಗ್ಬೇಕಿತ್ತು ಅವಳು. ನಾನು ಅವಳು ತಂಟೆಗೆ ಹೋಗಲ್ಲ, ನನ್ನ ತಂಟೆಗೆ ಅವಳಂತೂ ಬರೋದು ಬೇಡ ಫ್ರೆಂಡ್ಸ್. 4 ದಿನ ಬಿಟ್ಟು ಎಲ್ಲಾರ ಇರ್ಲಿ ಬಂದ್ಬಿಡಮೋ ಅಂತ ಕಣ್ಣೀರ್ ಹಾಕ್ದೋ. ಎಲ್ಲಾರು ಇರ್ಲಿ ಬಂದ್ಬಿಡಮ್ಮ. ಕುರಿಗೆ ಬೀಜ ಇಡ ಮಾಡ್ತಾರೆ ಗೊತ್ತಾ, ಮ್ಯಾ ಅನ್ಬೇಕು. ಬರೀ ಮೇಕಪ್ ಫ್ರೆಂಡ್ಸ್.
ಯಾವಾಗ ನೋಡು ಬರೀ ಮೇಕಪ್. ಆ ಮೇಕಪ್ನೇ ಅಲ್ವಾ ಫ್ರೆಂಡ್ಸ್ ನೆಕ್ಕಕ್ ಹೋಗಿದ್ದು. ನೆಕ್ದುಲ್ಲ. ನನ್ನ ಹೆಂಡತಿನ ತಿರ್ಗಾ ಕರ್ಕೊಂಡಿದ್ದಾನಲ್ಲ ಅವ್ನ ಎಂತ ಫ್ರೆಂಡ್ಸ್ 3 ಜನ ಮಕ್ಕಳಿದ್ದಾರೆ. ಅವನೇ ಹೇಳಿದಾನೆ ನಾನು ಕರ್ಕೊಳ್ಳಲ್ಲ ಇನ್ನೊಂದ್ಸಲಿ ಅಂತ ಹೇಳಿದಾನೆ. ಬುದ್ಧಿ ಇಲ್ಲ ಫ್ರೆಂಡ್ಸ್, ಹೋದ್ರೆ ಹೋಗ್ಲಿ. ನಿನಗ್ ಬಾಳ ಬುದ್ಧಿ ಇದೆಯಾ ಫ್ರೆಂಡ್ಸ್? ಅವಳಿಗೆ ನೀನ್ ಎಷ್ಟನೇ ಗಂಡ ಫ್ರೆಂಡ್ಸ್? ನಾನು 2ನೇವನು ಆಗಿದ್ದೆ, 3ನೇವನು ಇನ್ನೊಬ್ಬ ಆಗಿದ್ದಾನೆ. ನೀವು 3 ಜನನು ಹೋಗ್ಬಿಟ್ಟು ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ ಪ್ಯಾಂಟ್ ಬಿಚ್ಬಿಟ್ಟು ಒಬ್ರಿಗೊಬ್ರು ತಿಕ್ಕ ಹೊಡ್ಕೊಳ್ಳಿ. ಬಯಸ್ತೆ ಅವಳು ನನ್ನ ಹೆಂಡತಿ ಬೇಡ ನನಗೆ ಅವನೇ ಬೇಕು ಅಂತ ಹೋಗ್ತಾಳೆ ಫ್ರೆಂಡ್ಸ್. ಅದೇನ್ ಮಾಡಿದಾನೋ ಅವನಂತೂ ಗೊತ್ತಿಲ್ಲ. ಅವನು ಅವತ್ತು ಹೇಳ್ದ ನೀವೆಲ್ಲ ಇರಿ ಚೆನ್ನಾಗಿರಿ, ನಾನು ಇಂತಟ್ಟೆ ಬರಲ್ಲ ಅಂತ ಹೇಳ್ಬಿಟ್ಟದ. ಅವನ ಹೆಂಗೆ ಫ್ರೆಂಡ್ಸ್ ಹೋಗಿ ತಿರ್ಗಾ ಕರ್ಕೊಂಡಿದ್ದಾನೆ. ಅವ್ನ ಕಾನೂನು ಪ್ರಕಾರ ಏನು ಯಾರು ತಗೊಳ್ಳೋ ಶಿಕ್ಷೆನೇ ಇಲ್ವಾ, ಯಾರು ಕಾನೂನು ಪ್ರಕಾರ ಅವನಿಗೆ ಏನು ಕೊಡೋದೇ ಇಲ್ವಾ. ಹೋದ್ರೋಲಿ ಅವ್ನ ಕಾನೂನು ಪ್ರಕಾರ ಏನಿದೆಯೋ ಅವ್ನು ತಗೊಳ್ಳಿ, ಅವನಿಗೆ ಬೇಡ ಅಂತ ಹೇಳಿಲ್ಲ. ಅವ್ನ ಕಾನೂನು ಪ್ರಕಾರ ಜೈಲ್ಗೆ ಹಾಕ್ಸ್ಲೇಬೇಕು ಫ್ರೆಂಡ್ಸ್, ಇಲ್ಲ ಅಂತ ಹೇಳಿಲ್ಲ. ನನ್ನ ಹೆಂಡತಿನ ತಿರ್ಗಾ ಕರ್ಕೊಂಡಿದ್ದಾನಲ್ಲ ಅವ್ನ ಎಂತ ಫ್ರೆಂಡ್ಸ್ 3 ಜನ ಮಕ್ಕಳಿದ್ದಾರೆ. ಅವನೇ ಹೇಳಿದಾನೆ ನಾನು ಕರ್ಕೊಳ್ಳಲ್ಲ ಇನ್ನೊಂದ್ಸಲಿ ಅಂತ ಹೇಳಿದಾನೆ. ಬುದ್ಧಿ ಇಲ್ಲ ಫ್ರೆಂಡ್ಸ್, ಹೋದ್ರೆ ಹೋಗ್ಲಿ. 3 ಜನ ಮಕ್ಕಳಿದ್ರೆ 3 ಜನ ತಾಯಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ, ಅವ್ರು ಬುದ್ಧಿ ಇಲ್ಲ ಫ್ರೆಂಡ್ಸ್. ಹೋದ್ರೆ ಹೋಗ್ಲಿ, ನನ್ನ ಹೆಂಡತಿನ ಕರ್ಕೊಂಡು ಹೋಗಿದ್ದಾನಲ್ಲ ನಮ್ಮ ತಪ್ಪಲ್ಲ ಫ್ರೆಂಡ್ಸ್ ಹೇಳ್ತಾ ಇರೋದು ನಾನು. 3 ಜನ ತಾಯಿನ ಹೋಗಿ ಕರ್ಕೊಂಡು ಹೋಗಿಕೊಂಡಿದ್ದಾನಲ್ಲ, ತಿರ್ಗಾ ನಾಚಿಕೆ ಆಗ್ಬೇಕು ಫ್ರೆಂಡ್ಸ್. ಹೋದ್ರೆ ಹೋಗ್ಲಿ, ಒಂದು ಗಂಡ್ಸ್ಗೆ ನಾಚಿಕೆ ಆಗ್ಬೇಕು. ಇವಳು ಹೋಗಿದ್ದಾಳೆ, ಇವಳು ಎಂತ ಹೆಂಗ್ಸು ಫ್ರೆಂಡ್, ಮಕ್ಕಳಿಗೋಸ್ಕರ ಬದುಕನ ಅಂತ ಬಂದು ನನ್ನ ಹತ್ರ ಫುಲ್ಲು ಬರೀ ಮೇಕಪ್ಪೇ ಫ್ರೆಂಡ್ಸ್. ಯಾವಾಗ ನೋಡು ಬರೀ ಮೇಕಪ್ಪೇ. ನಾನು ಫಸ್ಟ್ ಇದ್ನಲ್ಲ ಆವಾಗ ಕರೆಕ್ಟಾಗಿದ್ದು. ನನ್ನ ಯಾವಾಗ ನಾನು 3 ತಿಂಗಳು ಹೊರಗಡೆ ಹೋಗಿದ್ನೋ ಆವಾಗಿಂದ ಚೇಂಜ್ ಆಗ್ಬಿಡ್ಲ ಫ್ರೆಂಡ್ಸ್ ಇವಳು ಲೀಲಾ. ಇದು ಯಾಕಂದ್ರೆ ಸಮಾಜ ನನ್ನ ಆಡ್ಕೊಬಾರ್ದು, ನಾನು ಇದು ಮಾಡಬಾರ್ದು ಅಂತಾನೆ ಒಂದು ವಿಡಿಯೋ ಮಾಡಿ ಬಿಡ್ತಾ ಇರೋದು ಇವಾಗ ನಾನು. ಆದರೆ ನನ್ನ ಮಕ್ಕಳ ಭವಿಷ್ಯ ಹಾಳಾಗಿ ಹೋಗುತ್ತೆ. ನನ್ನ ಮಕ್ಕಳು ಸುದ್ದಿ ಎತ್ಬೇಡಿ, ನಮ್ದು ಎಷ್ಟನ್ನ ಟ್ರೋಲ್ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಆದರೆ ಇವಳು ಮಾಡಿರೋದು ತಪ್ಪಲ್ಲ ಫ್ರೆಂಡ್ಸ್. ಯಾವಾಗ ನೋಡು ಬರೀ ಮೆಸೇಜ್ ಮಾಡ್ಕೊಂಡು ಅವನು ಮೆಸೇಜ್ ಮಾಡ್ಕೊಂಡು ಗಂಡ ಮನೇಲಿದ್ದಾನೆ, ಹೋಗೋ ಕೆಲಸಕ್ಕೆ ಹೋಗ್ತೀನೋ ಇನ್ನೊಂದು ಮಾಡ್ತೀನೋ ದುಡ್ಕೊಂಡು ಹಾಕ್ತಾ ಇನ್ನೂ ತಿನ್ಕೊಂಡ್ರೆ ರಾಣಿ ಥರ ಇಲ್ಲಿ ಸಾಕ್ತಾ ಇದ್ನಲ್ಲ ಫ್ರೆಂಡ್ಸ್. ಇವಾಗ ನನ್ನ ಬಿಟ್ಬಿಟ್ಟು ಹೋಗಿದ್ದಾಳೆ ಫ್ರೆಂಡ್ಸ್. ಇವಾಗ ಅಲ್ಲಿ ಸಂತು ಮನೇಲಿ ಇದ್ದಾಳೆ. ನನಗೆ ಯಾರು ಏನೋ ಹೇಳಿದ್ರು ಅಲ್ಲೇ ಇದ್ದಾರೆ ಅಂತ. ಅಲ್ಲೇ ಇದ್ದಾರೆ ಅವರು. ಬೆಳಿ ಫ್ರೆಂಡ್ಸ್ ಅದೆಲ್ಲ ಏನು ಹೇಳ್ಕೊಳ್ಳೋ, ಅವ್ರ ಜೀವನ ಅವ್ಳು ಮಾಡ್ಕೊಳ್ಳಿ, ನನ್ನ ಜೀವನ ಮಾಡ್ಕೊತೀನಿ. ಅವ್ರಿಗೆ ನಾನು ಡೈವರ್ಸ್ ಕೊಟ್ಕೊಳ್ಳಿ ಇಲ್ಲ ಅಂತ ಎಲ್ಲ. ಫಸ್ಟ್ ಗಂಡನ ಕೊಡ್ತಾಳೋ ಇಲ್ಲ ನನಗೆ ಕೊಡ್ತಾಳೋ ಯಾರಿಗೋ ಕೊಟ್ಕೊಳ್ಳಿ. ಇವ್ 3ನೇ ಗಂಡನ ಜೊತೆಲಿ ಹೋಗಿದ್ದಾಳೆ ಸಂತೋಷ್ ಜೊತೆಲಿ. ನಾನು 2ನೇವನು ಆಗಿದ್ದೆ, 3ನೇವನು ಇನ್ನೊಬ್ಬ ಆಗಿದ್ದಾನೆ. ಆದರೆ ನನಗೆ 3 ಜನ ಮಕ್ಕಳು ಹುಟ್ಟರು. ನನ್ನ ಮಕ್ಕಳೇ ಫ್ರೆಂಡ್ಸ್ ಯಾವತ್ತೂ. ನನ್ನ ಮಕ್ಕಳೇ ಯಾವತ್ತೂ. ಎಲ್ಲೇ ಇರಲಿ ಚೆನ್ನಾಗಿರಲಿ. ಆದರೆ ಕಂಪ್ಲೇಂಟು ಕೋರ್ಟು ಕಚ್ಚರೆಲ್ಲ ಬೇಡ. ಡೈವರ್ಸ್ ತೊಗೊಂಡು ಆರಾಮಾಗಿರೋಣ. ಅವ್ಳ ಪಾರ್ಗೆ ಅವಳು ಇರಲಿ, ನನ್ನ ಪಾಡಿಗೆ ನಾನು ಇರ್ತೀನಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ವಿಡಿಯೋ ಮುಖ್ಯವಾದ ವ್ಯಕ್ತಿಗೆ ನಾನು ಕಳಿಸಿದ್ರೆ ನಾನು ಅವ್ರು ಏನು ಮಾಡಿದ್ದಾರೆ, ಏನು ಕೋಪನೋ ಯಾರ ಮೇಲೇನೋ ಗೊತ್ತಿಲ್ಲ. ನನ್ನ ಮೇಲೆ ಕೋಪನೋ ನಮ್ಮ ವೈಫ್ ಮೇಲೇನೋ ಕೋಪನೋ ಗೊತ್ತಿಲ್ಲ. ಆ ವಿಡಿಯೋ ಏನು ಮಾಡಿದ್ದಾರೆ ನ್ಯೂಸ್ ಕೊಟ್ಟು ಪಬ್ಲಿಕ್ ಮಾಡಿದ್ದಾರೆ ಇವತ್ತು. ನಾನು ಮಾಡಿಲ್ಲ, ಅದು ನನ್ನ ಫೋನಲ್ಲಿ ಇತ್ತು ನಿಜಾನೇ. ನಾನು ಒಬ್ರು ಕಳಿಸಿದ್ದೆ, ಅವರು ವಿಡಿಯೋ ಮಾಡಿ ಬಿಟ್ಬಿಟ್ಟಿದ್ದಾರೆ ನ್ಯೂಸ್ ಅವ್ರಿಗೆ. ನಾನು ಕಳಿಸಿಲ್ಲ. ನಮ್ಮ ಮಿಸ್ಸಸ್ ಹೋಗಿದಂತೂ ನಿಜ, ನಾನು ಅವನ ಜೊತೆಲೇ ಹೋಗ್ತೀನಿ ಅಂತ. ಆದರೆ ನನ್ನ ಸಾಯಿಸ್ತೀನಿ ಸಂತೂಗೆ ಹೇಳಿ ಸಾಯಂಕಾಲ ಒಳಗೆ ನೀನು ಮರ್ಡರ್ ಮಾಡಿಸ್ತೀನಿ ನನಗೆ ಗೊತ್ತು, ನೀನು ಸುಮ್ಮನೆ ಬಿಟ್ಟಿದ್ದೀನಿ ಅನ್ಕೊಂಬೇಡ ಅಂತ ಹೇಳ್ಬಿಟ್ಟೆ ಹೋಗಿದ್ದಾಳೆ. ಅವಳು ಏನು ಮಾಡ್ತಾಳೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಹತ್ರ ಕಂಪ್ಲೇಂಟ್ ಕಾಪಿ ಎಲ್ಲ ಇದೆ ನನ್ನ ಹತ್ರ. ನಾನು ಕಂಪ್ಲೇಂಟ್ ಹೋಗಿ ಕೊಟ್ಟಿದ್ದೀನಿ ಮನೆ ಸ್ಟೇಷನಲ್ಲಿ. ಅವ್ರು ಹೇಳಿದ್ದಾರೆ ನಿನ್ನ ಪಾಡಿಗೆ ನೀರು ಅಂತ. ನನ್ನ ಪಾಡಿಗೆ ನಾನು ಇರ್ತೀನಿ, ಅವಳ ಪಾಡಿಗೆಲ್ಲ ಇಟ್ಕೊಳ್ಳಿ, ನನಗೂ ಅದಕ್ಕೆ ಸಂಬಂಧ ಇಲ್ಲ. ಈ 3 ಜನ ಮಕ್ಕಳಲ್ಲಿ ಹೆಣ್ಮಗಳು ಅವ್ರು ಕರ್ಕೊಂಡು ಹೋಗಿದ್ದಾಳೆ. ಅವಳು ಸ್ಕೂಲ್ಗೆ ಫೀಸ್ ಕಟ್ಟಿದ್ದೀನಿ, ಎಲ್ಲ ಪ್ರತಿಯೊಂದು ಮಾಡಿದ್ದೀನಿ. 2 ಮಕ್ಕಳು ನನ್ನ ಹತ್ರ ಇದೆ, ನಾಳಿಂದ ಸ್ಕೂಲ್ಗೆ ಹೋಗ್ತಾರೆ ಅವರು. ಆದರೆ ದಯವಿಟ್ಟು ಯಾರು ಟ್ರೋಲ್ ಮಾಡಬೇಡಿ, ಇದ್ರಿಗೆ ಹೇಳ್ತಾ ಇದೀನಿ, ಸಂಸ್ಬಿಡಿ. ಇದು ನಿಜಾನೇ. ನನ್ನ ಹತ್ರ ಅವಳು ಬಾಳಕ್ಕೆ ಇಷ್ಟ ಇಲ್ಲಾನೆ. ಅವ್ಳು ಕೆಟ್ಟೋಗಿಲ್ಲ. ನಾನು ಕರ್ಕೊಂಬಂದೆ ನ್ಯೂಸ್ ಅವರೆಲ್ಲ ಮಾತಾಡಿ ಕರ್ಕೊಂಬಂದಿ ಅಂತೂ ನಿಜ ನಾನು ಇಲ್ಲ ಅಂತ ಹೇಳಿಲ್ಲ. ಸಮಾಜನೇ ಹೇಳಿದ್ರು ಅವ್ರು ಕರ್ಕೊಂಬೇಡ ಅಂತ. ನಾನೇ ಹೋದ್ರೆ ಹೋಗ್ಲಿ, ನನ್ನ ಹೆಂಡತಿ ಅಂದ್ಬಿಟ್ಟು ನಾನು ಕರ್ಕೊಂಡೆ, ನನ್ನ ಮಕ್ಕಳಿಗೋಸ್ಕರ ಜೀವನ ಮಾಡೋಣ ಅಂತ. ಅವಳು ಜೀವನ ಮಾಡಕ್ಕೆ ರೆಡಿ ಇಲ್ಲ ಫ್ರೆಂಡ್ಸ್. ನನ್ನ ಮಕ್ಕಳನ್ನ ನನ್ನ ಅನಾದಿ ಮಾಡಿಬಿಟ್ಟು ನೆನ್ನೆ ಹೋದ್ರು. ಊರವರೆಲ್ಲ ಹೇಳಿದ್ರು ಬೇಡಮ್ಮ ಹೋಗಬೇಡ, ಏನು ಗಂಡ ಹೆಂಡತಿ ಜಗಳ ಬಂದೇ ಬರುತ್ತೆ, ಹೋಗಬೇಡ ಅಂತ ಹೇಳಿದ್ರು. ಹೋಗ್ಬಿಟ್ಲು. ಬೇಡ ಫ್ರೆಂಡ್ಸ್, ಇನ್ನು ಹೋದ್ಮೇಲೆ ತಿರ್ಗಾ ಕರ್ಕೊಂಡ್ರೆ ನಂದು ತಪ್ಪು ಬರುತ್ತೆ. ಎಲ್ಲ ಜನ ಎಲ್ಲ ಬೈತೀರಾ, ಇಲ್ಲ ಅಂತ ಹೇಳಿಲ್ಲ. ಎಲ್ಲ ಇರಲಿ ಚೆನ್ನಾಗಿರ್ಲಿ. ನಾನು ಅವಳ ತಂಟೆಗೆ ಹೋಗಲ್ಲ, ನನ್ನ ತಂಟೆಗೆ ಅವಳಂತೂ ಬರೋದು ಬೇಡ ಫ್ರೆಂಡ್ಸ್. ಇರೋದು ಹೇಳ್ತೀನಿ, ಇಷ್ಟೇ ನಾನು ಹೇಳ್ತಾ ಇದೀನಿ. ಯಾರೋ ದಯವಿಟ್ಟು ಟ್ರೋಲ್ ಮಾಡಬೇಡಿ. ನನ್ನ ಮಕ್ಕಳ ಭವಿಷ್ಯ ಹಾಳಾಗೋಗುತ್ತೆ. ನನ್ನ ಎಷ್ಟು ಬೇಕಾದ್ರೂ ಟ್ರೋಲ್ ಮಾಡ್ಕೊಳ್ಳಿ, ನನ್ನ ಮಕ್ಕಳ ಬಗ್ಗೆ ಎತ್ತಿ ಟ್ರೋಲ್ ಮಾಡಬೇಡಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಹೇಳ್ತಾ ಇದೀನಿ. ನಾನು ಇನ್ನೊಂದು ಸಂದೇಶಕ್ಕೆ ನಾನು ಏನೋ ಅದು ಬರಲಿ ಇದು ಬರಲಿ ಅಂತ ಅವಾರ್ಡ್ ಬರಲಿ ಅಂತ ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ನಾನು ಕೂಲಿ ಮಾಡೇ ತಿನ್ಕೊಂತೀನಿ ಅಂತಲ್ಲ. ಕಿಡ್ನಿ ಕೊಡ್ತೀನಿ ಅಂತ ಹೇಳಿದೆ ನಾನೇ. ಅರ್ಥ ಆಯ್ತಾ? ನನ್ನ ಮಿಸ್ಸಸ್ ಹೋದ್ಮೇಲೆ ನಾನು ಕಿಡ್ನಿ ಕೊಡಲ್ಲ ಇನ್ಮೇಲೆ. ನಾನು ಚೆನ್ನಾಗಿರ್ಬೇಕು. ನನ್ನ ಇಬ್ಬರು ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ನೋಡ್ಕೊಬೇಕು. ನನ್ನ ಮಕ್ಕಳಿಗೋಸ್ಕರ ನಾನು ಬದುಕ್ತಾ ಇದೀನಿ ಇವಾಗೂ. ಅರ್ಥ ಆಯ್ತಾ ಫ್ರೆಂಡ್ಸ್? ನನ್ನ ಮಕ್ಕಳೇ ನನ್ನ ಮುಖ್ಯ, ಬೇರೆ ಯಾರು ಬೇಡ ಫ್ರೆಂಡ್ಸ್. ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ನಾನು ಬಯಸ್ತೆ. ಅವಳು ನನ್ನ ಹೆಂಡತಿ ಬೇಡ ನನಗೆ ಅವನೇ ಬೇಕು ಅಂತ ಹೋಗ್ತಾಳೆ ಫ್ರೆಂಡ್ಸ್. ಅದೇನು ಮಾಡಿದಾನೋ ಅವನಂತೂ ಗೊತ್ತಿಲ್ಲ. ಅವನು ಅವತ್ತು ಹೇಳ್ದ ನ್ಯೂಸಲ್ಲಿ ನೀವೆಲ್ಲ ಇರಿ ಚೆನ್ನಾಗಿರಿ, ನಾನು ಇಂತಂಟೆ ಬರಲ್ಲ ಅಂತ ಹೇಳ್ಬಿಟ್ಟದ. ಅವನ ಹೆಂಗೆ ಫ್ರೆಂಡ್ಸ್ ಹೋಗಿ ತಿರ್ಗಾ ಕರ್ಕೊಂಡಿದ್ದಾನೆ. ಅವ್ನ ಕಾನೂನು ಪ್ರಕಾರ ಏನು ಯಾರು ತಗೊಳ್ಳೋ ಶಿಕ್ಷೆನೇ ಇಲ್ವಾ, ಯಾರು ಕಾನೂನು ಪ್ರಕಾರ ಅವನಿಗೆ ಏನು ಕೊಡೋದೇ ಇಲ್ವಾ. ಹೋದ್ರು ಹೋಗ್ಲಿ. ನಮಸ್ಕಾರ. ನಮಸ್ಕಾರಪ್ಪ, ಹೇಳಿ. ನಾನು ಮಂಜು ಮಾತಾಡ್ತಾ ಇದ್ದೀನಿ. ಹಾ, ಎಲ್ಲಾರ್ಗೂ ನಮಸ್ಕಾರ. ಮುಖ್ಯ ವಿಷಯಕ್ಕೆ ಬರಲ್ಲ. ನಾನು ತುಂಬಾ ಸಬ್ಬ ಕಾಣಿಸ್ತಾನೆ ಫ್ರೆಂಡ್ಸ್. ನಾನು ಕಿಡ್ನಿ ಕೊಡ್ತಾ ಇದೀನಿ. ಏನ್ ಮನ್ಸ್ ನೀನು ಮಕ್ಳು ಮರದಲ್ಲಿ ಸೀಬೆಕಾಯಿ ಕಿತ್ಕೊಂಡಂಗೆ ಹೇಳ್ತಾ ಇದೀಯಾ? ನಾನು ಕಾರು ಸಮೇತ ಮಾರ್ತಾ ಇದೀನಿ ಫ್ರೆಂಡ್ಸ್. ನಾನು ಇಲ್ಲಿಲ್ಲ.
ಬೆಂಗಳೂರಲ್ಲೇ ಇದ್ದೀನಿ. ಎಲ್ಲಾದ್ರೂ ಕರೀರಿ ಫ್ರೆಂಡ್ಸ್, ಬಂದು ಒಂದು ಕಿಡ್ನಿ ಕೊಡ್ತೀನಿ. ತುಂಬಾ ಕಷ್ಟದಲ್ಲಿ ಇದೀನಿ. ನಿನ್ ಕಿಡ್ನಿ ಮಾರಿದ್ರೆ 40,000 ಸಿಗಲ್ಲ. ಯಾಕೆ? ಎಣ್ಣೆ ಎಫೆಕ್ಟ್ಗೆ ದ್ರಾಕ್ಷಿ ತರ ಇರ್ಬೇಕಂತ ನಿನ್ ಕಿಡ್ನಿ ಒಳ್ಳೆ ದ್ರಾಕ್ಷಿ ಆಗ್ಬಿಟ್ಟಿದೆ. ನನ್ಗೆ ಯಾರು ಇಲ್ಲ ಫ್ರೆಂಡ್ಸ್, ನಾನೊಬ್ನೇ. ಒಬ್ಬನೇ ಮಂಜುನಾಥನೊಬ್ಬನೇ. ಬರ್ತೀನಿ, ನೀವ್ ಎಲ್ಲಿ ಕರಿತೀರ ಅಲ್ಲಿ ಬರ್ತೀನಿ. ತುಂಬಾ ಕಷ್ಟ ಇದೆ. ಆಮೇಲೆ ನನ್ನ ಕಾರು ಫ್ರೆಂಡ್ಸ್, ಕಾರು ಕೊಡ್ತಾ ಇದೀನಿ. ತುಂಬಾ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ನನ್ಗೆ. ಯಾಕೆ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಕಷ್ಟ. ಸುಮ್ನೆ ವಿಡಿಯೋ ಮಾಡ್ತಾ ಇಲ್ಲ ಫ್ರೆಂಡ್, ನಾನು ತುಂಬಾ ಕಷ್ಟದಲ್ಲೇ ಇದೀನಿ. ನನ್ ಕಾರಲ್ಲಿ ಕುತ್ಕೊಂಡು ನಾನು ಹೇಳ್ಕೊತಾ ಇದ್ದೀನಿ ಫ್ರೆಂಡ್. ಓ, ಭಾಳ ಕಷ್ಟ ಐತೆ ನಿಮ್ಮ ಲೈಫ್. ನನ್ಗೆ ಯಾರು ಕೇಳೋರು ಯಾರಿಲ್ಲ ಫ್ರೆಂಡ್ಸ್. ನಾನು ಒಬ್ಬ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಅಳ್ಬಾರ್ದು, ಮಕ್ಳು ಅಳ್ಬಾರ್ದು. ಲೈವ್ ಅಲ್ಲೇ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್, ನಾನು ಸುಮ್ನೆ ಮಾತಾಡ್ತಾ ಇಲ್ಲ. ಏನ್ ಹಾಳಾದ ಫ್ಯಾಮಿಲಿನೋ. ಅದೊಂದು ಕಾರ್ ಇದೆ, ಕಾರು ಮಾರ್ತಾ ಇದೀನಿ. ಒಂದೇ ಕಾರ್, ಲಾಸ್ಟ್ ಕಾರ್ ಇರೋ ಫ್ರೆಂಡ್ಸ್. ಎಲ್ಲ ಮಾರ್ಕೊಂಡೆ ನಾನು. ತುಂಬಾ ನೋವಾಗಿದೆ ಫ್ರೆಂಡ್ಸ್, ಅದಕ್ಕೆ ನಾನು ಹೇಳ್ಕೊಂತ ಇದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ದೋಸ್ತೋ. ನಡೀರಿ. ಓಕೆ ಫ್ರೆಂಡ್, ಬಾಯ್. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.